ಹಂಗೆ. ಸೊ ಮನೆಯವರೆಲ್ಲ ಬಂದ್ರು ಆಕ್ಚುಲಿ, ಅದೆಷ್ಟು ಖುಷಿ ಆಯ್ತು ಆಕ್ಚುಲಿ. ನಿಮ್ ಕಮಲ್ ಅಜ್ಜಿ ಮನೆಯವರೆಲ್ಲ ಬಂದ್ರು, ಅದ್ ಹೆಸರು ಹೇಳಿದ್ದು ಬಿಗ್ ಬಾಸ್ ಅವರು. ಓ ನಿಜ. ನಾನು ಆ ಟಾಸ್ಕ್ ನಾನು ನಿಜವಾಗ್ಲೂ ಅನ್ಕೊಂಡಿದ್ದು ಫಿನಾಲೆ ಏನಾದ್ರು ಬಂದ್ರೆ ದೇವ್ರೇ ಫಿನಾಲೆವರೆಗೂ ನನ್ ಕರ್ಸು, ನಂದು ಉದ್ದೇಶ ಇಷ್ಟೇ. ಅಲ್ಲಿ ಒಂದು ಏನು ಎಂತ ಹೇಳ್ತಾರೆ ಅದಕ್ಕೆ, ಲಾಸ್ಟಿಗೆ ಒಂದು ಟಾಸ್ಕ್ 5 ನಿಮ್ಮ ಆಸೆಗಳನ್ನ ಈಡೇರಿಸ್ತಾರೆ ಅಂತ. ಹೌದೌದು, ಲಾಸ್ಟ್ ವೀಕ್ ಅಲ್ಲಿ. ಲಾಸ್ಟ್ ವೀಕ್ ಅಲ್ಲಿವರೆಗೂ ನನ್ನನ್ನು ಇರಿಸು, ನಂದು ಒಂದೇ ಆಸೆ, ನನ್ನ ಫ್ಯಾಮಿಲಿಯನ್ನ ಇಲ್ಲಿ ಬಂದು ಕರ್ಸಿ ಲಾಗ್ ಮಾಡ್ಬೇಕು ಅಂತ. ವ್ಲಾಗ್, ಓಕೆ. ಅದೊಂದು ಆಸೆ ಇತ್ತು, ಮನೆ ಪೂರ್ತಿ ಫ್ಯಾಮಿಲಿಯನ್ನ ಕರ್ಕೊಂಡು ಲಾಗ್ ಮಾಡ್ಬೇಕು. ಅದಕ್ಕೊಂದು ಅವಕಾಶ ಮಾಡಿಕೊಟ್ರೆ ಎಷ್ಟು ಚಂದ ಅಲ್ಲ, ಎಲ್ಲರೂ ಬಂದ್ರೆ ಅಂತ. ಬಟ್ ಏನ್ ನೋಡ್ರಿ, ನಾನು ಫ್ಯಾಮಿಲಿ ರೌಂಡಿಗೆ ನನ್ನ ಮಗಳು ಬಂದ್ರೆ ಸಾಕು, ನನ್ನ ಮಗಳು ನೋಡಿದ್ರೆ ಸಾಕು, ಅಟ್ಲೀಸ್ಟ್ ನನ್ನ ಹೆಂಡತಿ ನೋಡಿದ್ರೆ ಸಾಕು, ಅಪ್ಪ ಅಮ್ಮ ಬರ್ತಾರೆ ಸಾಕು ಅಂದ್ಕೊಂಡಿದ್ದವನು ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಡ್ತಾರೆ. ನನ್ಗೆ ನಾವ್ ಏನ್ ಮಾಡ್ತಿದೀವಿ ನಿಮಗೆ ಬಿಗ್ ಬಾಸ್, ನೀವ್ ಇಷ್ಟೊಂದು ಸರ್ಪ್ರೈಸ್ ಕೊಡ್ತಿದ್ದೀರಿ, ನೀವೇನ್ ನಮ್ ಲವರ್ ಅನ್ನೋ ತರ. ಲವರ್ ಕೂಡ ಅಷ್ಟೊಂದು ಸರ್ಪ್ರೈಸ್ ಕೊಡಲ್ಲ, ಇಷ್ಟೊಂದು ಸರ್ಪ್ರೈಸ್. 32 ಜನ ಅಲ್ಲಿ ನಿಲ್ಸಿ ಅಂತ ಅವಕಾಶ ಮಾಡ್ಕೊಡ್ತಾರೆ, ಬೇರೆ ಯಾರಿಗೂ ಅಂತ ಅವಕಾಶ ಇಲ್ಲ, ನನ್ಗೆ ಅವಕಾಶ ಮಾಡ್ಕೊಟ್ರೆ. ಇಂತ ಬಿಗ್ ಬಾಸ್ ಇಷ್ಟೆಲ್ಲ ಮಾಡಿದಾರೆ, ಅದ್ ಹೇಗ್ ತಾನೆ ನಾನು ಅದನ್ನ ಇಲ್ಲ ನಂಗೆ ಆ ಬಿಗ್ ಬಾಸ್ ಇಂದ ಮೋಸ ಆಗಿದೆ ಅನ್ನೋ ತರ ಹೇಳಕ್ ಸಾಧ್ಯ. ನಂಗ ಅವರು ಏನೇ ಡಿಸಿಷನ್ ತಗೊಂಡೆ ಅದು ನಾನು ಅದಕ್ಕೆ ತಲೆಬಾಗಿ ನಮಿಸ್ತೇನೆ. ಎಸ್. ಇನ್ನು ಆಕ್ಚುಲಿ ಬೇರೆ ಜಗಳಗಳು ಕೆಲವು, ಅದೇ ಫಸ್ಟ್ ಒಂದು ಜಗದೀಶ್ ಅವ್ರ ಜೊತೆ ಆಯ್ತು, ಅದು ಫಸ್ಟ್ ಒಂದು ಟಾಸ್ಕ್ ಆಗುವಾಗ. ಅದು ಫಸ್ಟ್ ಲೈಕ್ ಫಸ್ಟ್ ಟೈಮ್ ನೋಡಿದ್ದು, ಅಂದ್ರೆ ನೀವು ರೈಸ್ ಆಗಿ ಎಲ್ಲ ಮಾತಾಡಿದ್ದೆಲ್ಲ. ಸೊ ಹೊರಗಡೆ ಎಲ್ಲ ಈ ತರ ಮಾತಾಡಿದ್ದು ಉಂಟಾ, ಉದಾಹರಣೆ ಉಂಟಾ ಯಾವಾಗ್ಲಾದ್ರು? ಹೊರಗಡೆ ಇಲ್ವಾ ಅಂತ, ನಂಗೆ ಬಂದು ಆಕ್ಸಿಡೆಂಟ್ ಮಾಡಿದವನಿಗೂ ಕೂಡ ಬೇಡ ಬಿಡಪ್ಪ ಹೋಗು ಅಂತ ಹೇಳಿದವ್ ನಾನು. ಕಾರಿಗೆ ಡೆಂಟ್ ಆಗಿತ್ತು. ನಂಗೆ ಆತರ ಕೋಪ ಮಾಡ್ಕೊಡೋ ಪ್ರಸಂಗ ಇದ್ರಲ್ಲಿ ಬಂದಿರ್ಬೋದು. ನಾಟಕ ಮಾಡ್ಬೇಕಾದ್ರೆ, ಹೇಳ್ಕೊಡ್ಬೇಕಾದ್ರೆ ಮಕ್ಳಿಗೆ ಬೈದಿದ್ದೀನಿ ಅಷ್ಟೇ.